ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ತುಂಬಾ ಪವರ್ಫುಲ್ ಆಗಿರುವಂತ ಹುಣ್ಣಿಮೆ ಬರ್ತಾ ಇದೆ. ಬರೀ ಹುಣ್ಣಿಮೆ ಎಲ್ಲ, ವ್ಯಾಸ ಹುಣ್ಣಿಮೆ, ಗುರು ಪೂರ್ಣಿಮೆ ಅನ್ನುವಂಥದ್ದು ಆಷಾಢ ಮಾಸದಲ್ಲಿ ಬರುವಂತ ಹುಣ್ಣಿಮೆ ಬಹಳ ಶ್ರೇಷ್ಠಾತಿ ಶ್ರೇಷ್ಠದಲ್ಲಿ ಸಿಗುವಂತ ಈ ಒಂದು ಹುಣ್ಣಿಮೆಯ ದಿನ ನಾವು ಎಲ್ಲರೂ ಒಂದಲ್ಲ ಒಂದು ರೀತಿಯಾದ ಗುರುಗಳಿಗೆ ನಾವು ಶರಣಾಗತಿಯನ್ನ ಮಾಡಿಕೊಳ್ಳೇಬೇಕಾಗುತ್ತೆ. ಅಂಥದ್ರಲ್ಲಿ ನಾವು ಪ್ರತಿ ಸಾರಿ ವೂಲ್ಫನ್ನ ನಾವು ಹುಣ್ಣಿಮೆಯ ಧ್ಯಾನದಲ್ಲಿ ವೂಲ್ಫಿನ ಸ್ಪಿರಿಟ್ ಅನ್ನ, ಅಂದ್ರೆ ವೂಲ್ಫಿನ ಶಕ್ತಿಯನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಸಾಕಷ್ಟು ವಿಡಿಯೋ ಮುಖಾಂತರ ಹೇಳಿದೀವಿ. ಆಗ್ಲೇನೆ ಕ್ಲಾಸ್ಗಳು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾನು ಈ ವಿಡಿಯೋದಲ್ಲಿ ತಗೊಂಡ್ ಬಂದಿರೋದು ಏನು ಅಂತ ಹೇಳಿದ್ರೆ, ಈ ಒಂದು ವೂಲ್ಫಿನ ಒಂದು ಸ್ವಿಚ್ ವರ್ಡ್ ಅನ್ನ ನಾನು ಆಲ್ರೆಡಿ ನಮ್ಮ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸಾಕಷ್ಟು ಜನ ಹೊಸಬ್ರು ಸಬ್ಸ್ಕ್ರೈಬರ್ಸು, ಹೊಸ ವ್ಯೂವರ್ಸ್ಗಳು ಎಂಟರ್ ಆಗಿರೋದ್ರಿಂದ ಓಲ್ಡ್ ವಿಡಿಯೋಸ್ ಸಾಮಾನ್ಯ ಸರ್ಚ್ ಮಾಡೋದಿಲ್ಲ. ಮತ್ತೊಮ್ಮೆ ಕೊಡಿ ಅಂತ ಕೇಳ್ತಾ ಇರೋದ್ರಿಂದ ಈ ಒಂದು ಹುಣ್ಣಿಮೆಯ ದಿನ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಅವರವರ ಆಸೆ ಆಕಾಂಕ್ಷೆಗಳು ಕನಸುಗಳು ನೆರವೇರಲಿ, ಈಡೇರಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ವೂಲ್ಫ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗ್, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವೂಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವೂಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವೂಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವೂಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ಇಲ್ಲಿ ನಾನು ತಗೊಂಡ್ ಬಂದಿರುವಂತ ಸ್ವಿಚ್ ವರ್ಡ್ ಯಾವುದು ಅಂದ್ರೆ ವೂಲ್ಫ್ ಹೆಲ್ಪ್ ಅನ್ನುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ನಾನು ಮತ್ತೆ ಪುನಃ ನಿಮ್ ಎಲ್ಲರಿಗೂ ತಗೊಂಡ್ ಬಂದಿದ್ದೀನಿ. ಇದನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನನ್ನ ವಿಡಿಯೋ ಸಿಕ್ಕ ನಂತರ ನೀವು ಒಂದು ವೈಟ್ ಶೀಟ್ ತಗೊಳ್ಳಿ. ವೈಟ್ ಶೀಟ್ ತಗೊಂಡು ನಂಬರ್ 1 ಅಂತ ಹಾಕಿ ವೂಲ್ಫ್ ಹೆಲ್ಪ್ ಅಂತ ಬರೆದು ಕಣ್ಮುಚ್ಕೊಂಡು ಅದನ್ನೇ 3 ಸಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಹಾಗೆ 108 ಸಾರಿ ವೂಲ್ಫ್ ಹೆಲ್ಪ್ ಅಂತ ಬರೆದು ಪ್ರತಿ ಸಾರಿ ಬರಿತೀರಿ, ಕಣ್ಮುಚ್ಕೊಳ್ತೀರಿ, ಅದನ್ನ 3 ಸಾರಿ ಹೇಳ್ತೀರಿ. ಮತ್ತೊಮ್ಮೆ ಬರಿತೀರಿ, ಕಣ್ಮುಚ್ಕೊಳ್ತೀರಿ, 3 ಸಾರಿ ಹೇಳ್ತೀರಿ. ಇದ್ರ ಅರ್ಥ ಏನು ಅಂದ್ರೆ, ವೂಲ್ಫ್ ಹೆಲ್ಪ್ ಅನ್ನುವಂತ ಈ ಸ್ವಿಚ್ ವರ್ಡ್ ನಿಮಗೆ ಇನಿಸಿಯೇಷನ್ ಆಗೋಗ್ಬಿಡುತ್ತೆ. ನೀವು ಯಾವುದೇ ಸಂದರ್ಭದಲ್ಲಿ ವೂಲ್ಫಿನ ಸ್ಪಿರಿಟ್ ಅನ್ನ ಕಾಲ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಅದು ಬಂದು ನಿಮಗೆ ಕೆಲಸವನ್ನ ಮಾಡಿಕೊಡುತ್ತೆ. ಅರ್ಥ ಏನು? ವೂಲ್ಫ್ ಹೆಲ್ಪ್. ಹೆಲ್ಪ್ ಅಂದ್ರೆ ನಾವು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಮಗೆ ಸಹಾಯ ಬೇಕೋ ಅಲ್ಲಲ್ಲಿ ವೂಲ್ಫಿನ ಶಕ್ತಿ ಬಂದು ನಮಗೆ ಸಹಾಯವನ್ನ ಮಾಡಿಕೊಡುತ್ತೆ. ಇವಾಗ ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ, ಹಾಗೂ ಜಾಬ್ ಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ, ಮದುವೆ ಆಗೋರಿದ್ದಾರೆ, ಮನೆ ಕಟ್ಟೋರಿದ್ದಾರೆ, ಹಾಗೆ ಟ್ರಾನ್ಸ್ಫರ್ ಆಗುವಂತವ್ರು, ಮಕ್ಕಳು ಎಜುಕೇಶನ್, ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಗಳನ್ನ ಟ್ರೈ ಮಾಡ್ತಾ ಇರೋರು ಸಾಕಷ್ಟು ಜನ ಇದ್ದೀರಿ. ಇಲ್ಲಿ ಎಲ್ಲದಕ್ಕೂ ಏನಾಗುತ್ತೆ, ಆಮೇಲೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಗಳು ಮಿಸ್ ಆಗಿರುತ್ತೆ, ಯಾವುದೋ ಕೋರ್ಟ್ ಕೇಸ್ಗಳಿಗೆ ಹೋಗ್ತಾ ಇರ್ತೀರಿ, ಅಲ್ಲಿ ಯಾವುದೋ ಫೈಲ್ಗಳು ಮಿಸ್ ಆಗಿರುತ್ತೆ, ಟಿಕೆಟ್ಗಳು ಮಿಸ್ ಆಗಿರುತ್ತೆ, ಮನೆಯಲ್ಲಿ ಇಟ್ಟಿರೋ ವಸ್ತುಗಳೇ ಎಲ್ಲೋ ಮಿಸ್ ಆಗಿರುತ್ತೆ. ಸೊ ಕಣ್ಣು ಮುಂದೆ ಇದ್ರೂ ನಮಗೆ ಎಷ್ಟೋ ಸರಿ ಗೊತ್ತಾಗಿರೋದಿಲ್ಲ.
ಹಾಗೆ ನಾವು ಎಲ್ಲೋ ಟ್ರಾವೆಲ್ ಮಾಡ್ತಾ ಯಾರೋ ರಿಲೇಟಿವ್ಸ್ ಮನೆಗೆ ಎಷ್ಟೋ ಡಾಕ್ಯುಮೆಂಟ್ಸ್ಗಳನ್ನ ಫೋನ್ಗಳನ್ನ ಅಲ್ಲಿ ಬಿಟ್ಬಿಟ್ಟು ಬಂದಿರ್ತೀವಿ, ಆದ್ರೆ ಎಲ್ಲಿ ಬಿಟ್ಟಿದೀವಿ ಅಂತ ನಮಗೆ ಗೊತ್ತಾಗಿರಲ್ಲ. ಪ್ರತಿ ಒಂದಕ್ಕೂ ಈ ವೂಲ್ಫ್ ಅನ್ನುವಂತ ಶಕ್ತಿಯನ್ನ ನಾವು ಕಾಲ್ ಮಾಡಬಹುದು. ಹಾಗಾದ್ರೆ ಬನ್ನಿ ಯಾವ ರೀತಿ ನೀವು ಕಾಲ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ ವಿಡಿಯೋ ಸಿಕ್ಕ ತಕ್ಷಣ ಮೊದಲು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಡೌಟ್ ಬಂತ ಮತ್ತೊಮ್ಮೆ ನೋಡಿ, ಯಾಕೆಂದ್ರೆ ನಾವು ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ನಾನು ಮಾತಾಡಿರ್ತೀನಿ. ಮತ್ತೊಮ್ಮೆ ನೋಡಿ ನೀವು. ನಂತರ ಏನ್ ಮಾಡ್ಬೇಕು, ಒಂದು ಕಡೆಗೆ ಹೋಗಿ ನೀವು ಯಾರು ಡಿಸ್ಟರ್ಬ್ ಮಾಡದೇ ಇರೋ ಜಾಗದಲ್ಲಿ ಕೂತ್ಕೊಳ್ಬೇಕು. ಅಂದ್ರೆ ಮನೆ ಅಂದ್ರೆ ಸಾಕಷ್ಟು ಜನ ಬರ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಇದೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇರೋದು, ನೀವು ಒಂದು ಕಡೆಗೆ ಹೋಗಿ ಆರಾಮವಾಗಿ ಕೂತ್ಕೊಳ್ಳಿ. ನಿಮಗೆ ಯಾವ ರೀತಿ ಇದನ್ನ ಇನಿಸಿಯೇಟ್ ಮಾಡ್ಕೋಬೇಕು ಅಂದ್ರೆ, ಇದನ್ನ ಈ ಒಂದು ಶಕ್ತಿಯನ್ನ ನಾವು ತಗೊಳ್ಬೇಕು ಅನ್ನೋದನ್ನ ಯಾವುದೇ ಸಂದರ್ಭದಲ್ಲಿ ನಾನು ಇದನ್ನ ಉಪಯೋಗ ಮಾಡ್ಕೋಬೇಕು ಅಂದ್ರೆ, ನಾನು ಇದು ಹೆಚ್ಚು ಕಮ್ಮಿ ಇನಿಷಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇನಿಸಿಯೇಷನ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಇದು ದೀಕ್ಷೆಗೆ ಸಂಬಂಧಪಟ್ಟಂತದ್ದು ಆಗತ್ತೆ. ಸೊ ಹಾಗಾಗಿ ನೀವು ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಈಗ ನೋಡಿ ಸಾಕಷ್ಟು ಜನ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತ ನಾನು ಅವಾಗ್ಲೇ ಹೇಳಿದೆ. ಓದಿರೋದು ಮರ್ತು ಹೋಗ್ತಾ ಇದೆ, ಎಕ್ಸಾಮ್ ಹಾಲಿಗೆ ಹೋಗ್ತಾ ಇದೆ ಅಂದಾಗ ಕಣ್ಣು ಮುಚ್ಕೊಂಡು ಒಂದಷ್ಟು ವೂಲ್ಫ್ ಹೆಲ್ಪ್ ನಾನು ಓದಿರೋದೆಲ್ಲ ರೀಕಾಲ್ ಆಗ್ಲಿ, ನನ್ನ ಕ್ವಶನ್ ಪೇಪರ್ ಮೇಲೆ ಏನೇನೆಲ್ಲ ಕ್ವಶನ್ಸ್ ಇದೆಯೋ ಮನಸ್ಸಿಟ್ಟು ಚೆನ್ನಾಗಿ ನಾನು ಓದಿ ಆ ಕ್ವಶನ್ಸಿಗೆ ನಾನು ಓದಿರೋದನ್ನ ಯಾವ ರೀತಿ ರೀಪ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದು ನನಗೆ ಹೆಲ್ಪ್ ಆಗಲಿ ಅಂತ, ಇದು ಎಲ್ಲವನ್ನು ಇಟ್ಕೊಂಡು ನೀವು ಮಾಡಬಹುದು. ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ನರ್ವಸ್ ಆಗ್ತಾ ಇದ್ದೀರಾ, ವೂಲ್ಫ್ ಹೆಲ್ಪ್ ನನ್ನ ಒಂದು ಕೆಪಾಸಿಟಿ, ಕ್ಯಾಲಿಬರು, ನಾಲೆಡ್ಜು, ನನ್ನ ಪೊಟೆನ್ಷಿಯಲ್ಲು, ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು, ನನ್ನ ಆಟಿಟ್ಯೂಡು ಪ್ರತಿಯೊಂದು ಎದುರುಗಡೆ ಇಂಟರ್ವ್ಯೂ ಮಾಡೋರಿಗೆ ಇಂಪ್ರೆಸಿವ್ ಆಗಿರ್ಬೇಕು ಅಂತ ಹೇಳಿ ನೀವು ಇದನ್ನು ಕೂಡ ಕಾಲ್ ಮಾಡ್ಬೋದು. ಮದುವೆಗೆ ಹುಡುಗಿನೇ ಸಿಗ್ತಾ ಇಲ್ವಾ, ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತು ಎಷ್ಟು ಒಳ್ಳೊಳ್ಳೆ ಜಾತಕಗಳು ಬರ್ಬೇಕಪ್ಪ ನನಗೆ ಅಂತ ಹೇಳಿ ವೂಲ್ಫ್ ಹೆಲ್ಪ್ ಅಂತ ಹೇಳಿ ಒಂದಷ್ಟು ಇಲ್ಲಿ ನೀವು ಟೈಮ್ ತಗೋಬೇಡಿ. 21 ಸಾರಿನ 48 ಸಾರಿನ 54 ಸಾರಿನ ತಗೋಬೇಡಿ, ಒಂದು 1/4 ಗಂಟೆ ಇಟ್ಕೊಳ್ಳಿ. ನೋಡಿ, ಇದು ನಿಮ್ಮ ಸಕ್ಸಸ್ಸಿಗೆ, ನೀವು ನಿಮಗೋಸ್ಕರ ನಿಮ್ಮ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಮಾಡ್ಕೊಳ್ತಾ ಇರೋದ್ರಿಂದ, ನೀವು ಎಷ್ಟು ನಾನು 10-15 ನಿಮಿಷ ಅಂದ್ರೆ ನೀವು ಅರ್ಧ ಗಂಟೆ ಮಾಡೋಷ್ಟು ನೀವಿದ್ರೆ ಮಾತ್ರ ಇವೆಲ್ಲ ನಿಮಗೆ ಮಿರಾಕಲಸ್ ಆಗಿ ಇದು ಕೆಲಸ ಮಾಡಿ ಕೊಡುತ್ತೆ. ನೋಡಿ, ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಗ್ರೀನ್ ಕಲರ್ ಪೆನ್ನು, ಹಾಗೆ ಇಲ್ಲಿ ಆರೆಂಜು ಮತ್ತೆ ರೆಡ್, ಈ 3 ಕಲರ್ ಪೆನ್ಗಳಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಅದರಲ್ಲೂ ಗ್ರೀನ್ ಕಲರ್ ಅಲ್ಲಿ ನೋಡಿ ವೂಲ್ಫ್ ಹೆಲ್ಪ್ ಅಂತ ಹೇಳಿ ಒಂದ್ ಕಡೆ ಬರ್ಕೊಂಡ್ಬಿಡಿ. ನೀವು ಮೈ ಮೇಲೆ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ವೂಲ್ಫ್ ಹೆಲ್ಪ್ ಅಂತ ಒಂದ್ ಕಡೆ ಬರ್ಕೊಂಡ್ಬಿಡಿ. ನೋಡಿ, ಅದು ವೈಬ್ರೇಷನ್ ನಿಮಗೆ ಯಾವ ರೀತಿ ಕೊಡ್ತಾ ಇರುತ್ತೆ, ಅದು ನೋಡಿದ ತಕ್ಷಣ ವೂಲ್ಫ್ ಹೆಲ್ಪ್ ಅಂತ ನಮಗೆ ವಿತೌಟ್ ಅವರ್ ನಾಲೆಡ್ಜ್ ನಾವು ಅದನ್ನ ನೋಡಿದ ತಕ್ಷಣ ಮತ್ತೆ ನಮ್ಮ ಬಾಯಲ್ಲಿ ಬರಕ್ಕೆ ಶುರುವಾಗುತ್ತೆ ವೂಲ್ಫ್ ಹೆಲ್ಪ್ ಅಂತ ಹೇಳಿ. ಸೊ ಯಾವುದೇ ಸಂದರ್ಭ ಇರ್ಬೋದು, ನಾನು ಹೇಳಿದ್ದೀನಿ ಅಲ್ವಾ, ನಾನು ಒಂದಷ್ಟು ಎಕ್ಸಾಂಪಲ್ಸ್ಗಳು ಕೊಡ್ಬೋದು, ಬಿಟ್ರೆ ಇನ್ನು ನೀವೇ ಅದನ್ನ ಕ್ರಿಯೇಟಿವ್ ಆಗಿ ಯಾವ ರೀತಿ ಇದನ್ನ ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿ ನೀವು ಅದನ್ನ ಉಪಯೋಗ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಓವರ್ ಆಲ್ ಏನು ಅಂತ ಹೇಳಿದ್ರೆ, ವೂಲ್ಫ್ ಹೆಲ್ಪ್ ಅನ್ನುವಂಥದ್ದು ನಮ್ಮ ಡೇ ಟು ಡೇ ಲೈಫ್ಗೆ ತುಂಬಾ ತುಂಬಾ ಉಪಯೋಗಕಾರಿಯಾಗಿದೆ, ಉಪಯುಕ್ತ ಆಗಿದೆ ಅಂತ ಹೇಳ್ತಾ, ಈ ಒಂದು ವೂಲ್ಫ್ ಹೆಲ್ಪ್ ಅನ್ನುವಂತ ಈ ಸ್ವಿಚ್ ವರ್ಡ್ ಅನ್ನ ನಿಮ್ಮ ಎಲ್ಲಾ ಕಷ್ಟಗಳಿಗೆ, ಎಲ್ಲಾ ತೊಂದರೆಗಳಿಗೆ, ಎಲ್ಲಾ ಒಂದು ಏನೋ ಡೈಲಾಮಾ ಇದೆ ಅಂತೀವಲ್ವಾ, ಏನೋ ಅನುಮಾನ ಇದೆ, ಗೊಂದಲ ಇದೆ, ನನಗೆ ಯಾವ ರೀತಿ ಮಾಡಬೇಕೋ ಬಿಡಬೇಕೋ, ಅಥವಾ ಯಾವ್ದಾದ್ರು ಮಿಸ್ಪ್ಲೇಸ್ ಆಗಿದ್ರೆ ಎಲ್ಲಿದೆ, ಪ್ರತಿಯೊಂದು ವಿಚಾರಕ್ಕೂ ಹೆಲ್ಪ್ ಅಂದ್ರೆ ಏನು, ಅದು ನಿಮಗೆ ಬಂದು ಸಹಾಯ ಮಾಡಿ ಕೊಡುತ್ತೆ. ಇದನ್ನ ಈ ಸ್ವಿಚ್ ವರ್ಡ್ ಅನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಕೈ ಮೇಲೆ ಅದನ್ನ ಬರ್ಕೊಳ್ಳಿ. ಕೈ ಮೇಲೆ ಬರ್ಕೊಂಡ್ರೆ ಎಲ್ಲರೂ ನೋಡ್ತಾರೆ, ಕೇಳ್ತಾರೆ. ಯಾಕಂದ್ರೆ ಜನ ಹಾಗೆ ಇವಾಗಿರೋದು, ಕೇಳ್ತಾರೆ ಅನ್ನುವಂಥದ್ದು ಏನಾದ್ರು ಆಯ್ತು ಅಂದ್ರೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ನಾವು ಬಟ್ಟೆ ಹಾಕೊಂಡಿದ್ರೆ ಕವರ್ ಆಗುತ್ತೆ ಅನ್ನೋ ಜಾಗದಲ್ಲಿ ಕಾಲ್ ಮೇಲಾದ್ರೂ ಭುಜದ ಮೇಲಾದ್ರೂ ಎಲ್ಲಾದ್ರೂ ನೀವು ಬರ್ಕೊಳ್ಬಹುದು. ಏನು ತೊಂದರೆ ಇಲ್ಲ, ನಾನು ಹಾಕೊಳ್ತೀನಿ ಅಂದ್ರೆ ಆರಾಮಾಗಿ ಮನಸ್ಸಿಂದ ನೀವು ವೂಲ್ಫ್ ಹೆಲ್ಪ್ ಅಂತ ಬರ್ಕೊಂಡ್ಬಿಡಿ ಇದರಲ್ಲಿ.
ಸೊ ಇದು ತುಂಬಾ ಒಂದು ನಿಮಗೆ ಹೆಲ್ಪ್ ಆಗುತ್ತೆ. ಇದಷ್ಟೇ ಅಲ್ಲ, ಈ ಸ್ವಿಚ್ ವರ್ಡ್ ಅನ್ನ ನೀವು ಮಲಗ್ತೀರಲ್ವಾ, ಪಿಲ್ಲೋ ಕೆಳಗಡೆನು ಈ ಸ್ವಿಚ್ ವರ್ಡ್ ಅನ್ನ ಬರೆದಿಡ್ಬೋದು. ನಿಮ್ಮ ಮೊಬೈಲ್ ಅಲ್ಲಿ ಬ್ಯಾಕ್ ಸೈಡ್ ಅನ್ನ ಇಟ್ಕೋಬಹುದು, ಲ್ಯಾಪ್ಟಾಪ್ ಅಲ್ಲಿ, ಟ್ಯಾಬ್ ಅಲ್ಲಿ, ನಿಮ್ಮ ಕಂಪ್ಯೂಟರ್ ನಲ್ಲಿ ಇದನ್ನ ಸ್ಕ್ರೀನ್ ಸೇವರ್ ತರ ಇಟ್ಕೋಬಹುದು. ಕಾರಲ್ಲಿ, ಬೈಕಲ್ಲೂ ಕೂಡ ಒಂದ್ ಕಡೆಗೆ ಸ್ಟಿಕ್ ಮಾಡ್ಬೋದು. ಅಷ್ಟೇ ಅಲ್ಲ, ನೀವು ಏನೇನೆಲ್ಲ ಯಾವುದೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿ ಸಾಕಷ್ಟು ಉತ್ತರಗಳು ನಿಮಗೆ ಅಷ್ಟೇ ಫಾಸ್ಟ್ ಆಗಿ ಹೆಲ್ಪ್ ಆಗಿ ಬರುತ್ತೆ. ಸೊ ಮರಿಬೇಡಿ ಅಂತ ಹೇಳ್ತಾ, ಈ ಗುರು ಪೂರ್ಣಿಮೆಯ ದಿವಸ ಈ ಒಂದು ವೂಲ್ಫ್ ಹೆಲ್ಪ್ ಅನ್ನುವಂತ ಈ ಸ್ವಿಚ್ ವರ್ಡ್ ತುಂಬಾ ಸ್ಟ್ರಾಂಗ್ ಆಗಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹುಣ್ಣಿಮೆಯ ದಿನ ವೂಲ್ಫಿನ ಶಕ್ತಿ ಅಗಾಧವಾಗಿರುತ್ತೆ. ಅವತ್ತು ನೀವು ಇದನ್ನ ಕುತ್ಕೊಂಡು ತಯಾರು ಮಾಡ್ಕೊಳ್ಳೋದು ನೋಡಿ. ತುಂಬಾ ಜನ ಕೇಳ್ತೀರಾ ದಿನ ಬರಿಬೇಕಾ ಅಂತ. ಖಂಡಿತ ಇಲ್ಲ, ಒಂದು ಸಾರಿ ಮಾತ್ರ 108 ಸತಿ ನೀವು ಬರಿಬೇಕು. ಒಂದ್ ಸತಿ ಬರಿತೀರಿ, ಮೂರ್ ಸತಿ ಕಣ್ಮುಚ್ಕೊಂಡು ಮನ್ಸಲ್ಲಿ ಹೇಳ್ಕೊಳ್ತೀರಿ. ಈ ಪ್ರೊಸೀಜರ್ ಅಲ್ಲೇ ನೀವು ಹೋಗ್ಬೇಕು. ನೆಕ್ಸ್ಟ್ ಎಲ್ಲ ನೀವು ಕರೆದಾಗ ಅದು ನಿಮಗೆ ದೀಕ್ಷೆ ತರನೇ, ಅಂದ್ರೆ ಇನಿಸಿಯೇಷನ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನೀವು ಯಾವ ಸಂದರ್ಭದಲ್ಲಿ ಕಷ್ಟ, ತೊಂದರೆ, ಪ್ರಾಬ್ಲಮ್ಸ್ಗಳು ಅಂತ ಹೇಳ್ತೀವಲ್ಲ, ಅಂತ ಸಂದರ್ಭದಲ್ಲಿ ಕರೆದ ತಕ್ಷಣ ಅದು ಕೆಲಸ ಮಾಡ್ಕೊಡುತ್ತೆ. ನೀವು ಇದು ಯಾವ್ದು ಮಾಡಿಲ್ಲ ಅಂದ್ರೆ, ಓ ಹೌದಾ ನೋಡೋಣ, ವಿಡಿಯೋದಲ್ಲಿ ಹೇಳಿದ್ದಾರೆ, ಓ ಇವಾಗ ನನಗೆ ಅದು ಬೇಕಾಗಿದೆ, ಕರೆದ್ಬಿಡೋಣ, ಬಂದ್ಬಿಡುತ್ತಾ, ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾರಿಗೆ ಇದ್ರ ಬಗ್ಗೆ ಟ್ರಸ್ಟ್ ಇಶ್ಯೂಸ್ ಇದೆ ಖಂಡಿತ ಮಾಡಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತಾನೆ ಹೇಳ್ತೀನಿ. ಆದ್ರೆ ಆಲ್ ಓವರ್ ದ ವರ್ಲ್ಡ್ ವೂಲ್ಫ್ ಸ್ಪಿರಿಟ್ ಎಷ್ಟು ಕೆಲಸ ಮಾಡಿದೆ ಅನ್ಬಿಟ್ಟು ಅದನ್ನ ಇನ್ವಾಲ್ವ್ ಆಗಿರೋರಿಗೆ ಗೊತ್ತಿದೆ. ಹೆಜ್ಜೆಗೂ ನಮ್ಗೆ ವೂಲ್ಫ್ ಸ್ಪಿರಿಟ್ ಬಂದು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುತ್ತೆ, ನಮಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಈ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ಎಲ್ಲರೂ ವೂಲ್ಫ್ ಶಕ್ತಿಯನ್ನ ತಗೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರ್ಲಾ. ನಮಸ್ಕಾರ.